ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಿಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ RRB RPF ಎಕ್ಸಾಮ್ ಅಪ್ಲಿಕೇಶನ್ ರಿಲೀಸ್ ಮಾಡಿದರು. ಅಪ್ಲಿಕೇಶನ್ ಎಲ್ಲರೂ ಹಾಕಿದ್ರು ಅಂತ ತಿಳ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಡೇಟ್ ಯಾವಾಗ ಅಂತಂದರೆ 2 ಮಾರ್ಚಿಂದ 20th ಮಾರ್ಚ್ RRB RPF ಎಕ್ಸಾಮ್ ನಡೆಯುತ್ತೆ. RRB RPF ಎಕ್ಸಾಮ್ ಅಪ್ಡೇಟ್ ಮಾಡಿ ಏನು ಬಿಟ್ಟಿದ್ದಾರೆ ಅಂತಂದರೆ ಮಾಕ್ ಟೆಸ್ಟ್ ಲಿಂಕ್ ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಈ ಮಾಕ್ ಟೆಸ್ಟ್ ಲಿಂಕು ಎಲ್ಲ ನಾನು ವಿಡಿಯೋಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಕ್ ಟೆಸ್ಟ್ ಲಿಂಕ್ ಹೆಂಗೆ ಅಟೆಂಡ್ ಮಾಡೋದು? ಗೂಗಲಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ನೀವು RRB ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಬೇಕಾಗುತ್ತೆ. RRB ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಇಂಪಾರ್ಟೆಂಟ್ ನೋಟಿಸ್ ಆನ್ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ನೋಡ್ಬೋದು. ಎಕ್ಸಾಮ್ ಶೆಡ್ಯೂಲ್ ಇಲ್ಲಿ ಸ್ಟ್ಯಾಟಿಕ್ ಮಾಕ್ ಲಿಂಕ್ ಅಂತ ಇದೆ. ಈ ಸ್ಟ್ಯಾಟಿಕ್ ಮಾಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಥರ ಇಂಟರ್ಫೇಸ್ ಮೇಲೆ ನೀವು ಇಲ್ಲಿ ನೆಕ್ಸ್ಟು ಸೈನ್ ಇನ್ ಕೊಡಬೇಕು. ಸೈನ್ ಇನ್ ಕೊಟ್ಟಾದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂದಮೇಲೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಲ್ಯಾಂಗ್ವೇಜ್ ಚೇಂಜ್ ಮಾಡಿದ ತಕ್ಷಣ ನಿಮಗೆ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ನೀವು ಇಲ್ಲಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೀವು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಬೇಕು. ನಾವು ಕನ್ನಡ, ಇಂಗ್ಲೀಷ್ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ನಾವಿಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ತಿದ್ವಿ. ಐ ಆಮ್ ರೆಡಿ ಟು ಬಿಗಿನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಪ್ರಾಕ್ಟೀಸ್ ಪೇಪರ್ ಅಪಿಯರ್ ಆಗಿದೆ. ಈ ಪ್ರಾಕ್ಟೀಸ್ ಪೇಪರ್ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ನಿಮಗೆ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀರಾ ಅದೇ ರೀತಿ ಎಕ್ಸಾಮಲ್ಲಿ ಬರುತ್ತೆ. ಯಾಕಂದರೆ ನಾವು ಪ್ರಾಕ್ಟೀಸ್ ಮಾಡ್ಕೋಗಿ ಟೆಕ್ನಿಷಿಯನ್ ಎಕ್ಸಾಮ್ನು ಇದೇ ರೀತಿ ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಬರೆದಿರೋದು. ಸೊ ಅದಕ್ಕೆ ಗೈಸ್, ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.